ಅಂದಿನಿಂದ ವಿಜ್ಜುವನ ಎತ್ತರದ ಪ್ರದೇಶಗಳಿಗೆ ಕೊನೆಗೆ ಮಹಡಿ ಮೇಲೆಯೂ ಕೂಡ ಏರೋದಕ್ಕೆ ಸಾಮ್ರಾಟ್ ಬಿಡ್ತಿರ್ಲಿಲ್ಲ. ಹಾಗೆ ಸಾಮ್ರಾಟ್ ಇಲ್ಲದೆ ವಿಜ್ಜು, ವಿಜ್ಜು ಇಲ್ಲದೆ ಸಾಮ್ರಾಟ್ ಇರ್ತಿರ್ಲಿಲ್ಲ. ಈಗಲೂ ಸಹ ಸಾಮ್ರಾಟ್ ಎಲ್ಲಾದರೂ ಸರಿ ಒಂದು ದಿನಕ್ಕಿಂತ ಹೆಚ್ಚು ದಿನ ಹೋಗಬೇಕಾಗಿ ಬಂದರೆ ಖಂಡಿತವಾಗಿ ವಿಜ್ಜುವನ್ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ವಿಜ್ಜುವಿನ ಫೋಬಿಯಾ ಬಗ್ಗೆ ಸಾಮ್ರಾಟ್ಗೆ ಅಷ್ಟೊಂದು ಭಯ. ಸಾಮ್ರಾಟ್ ಹೇಳಿದ್ನೆಲ್ಲ ಕೇಳಿದ ಆಲ್ಬರ್ಟ್ ಓ ಗಾಡ್ ಎನ್ನುತ್ತಾ ಎಲ್ಲರನ್ನ ನಗಿಸ್ತಾ ಎಷ್ಟೊಂದು ಉತ್ಸಾಹದಿಂದ ಇರೋ ವಿಜ್ಜುವಿನ ಮನಸ್ಸಿನಲ್ಲಿ ಬಾಲ್ಯದಲ್ಲಿ ಇಷ್ಟೊಂದು ದೊಡ್ಡ ದುರಂತ ಅಡಗಿದೆಯೇ? ಕ್ಷಮಿಸಣ್ಣ, ನಿಜಕ್ಕೂ ವಿಷಯ ತಿಳಿದೆ ವಿಜ್ಜುವನ ಅಲ್ಲಿಗೆ ಹೋಗೋಣ ಅಂತ ನಾವೇ ಒತ್ತಾಯ ಮಾಡಿದ್ವು. ಇಂದಿನಿಂದ ವಿಜ್ಜುವನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಜೊತೆಗೆ ಅವನ ಬೆಸ್ಟ್ ಫ್ರೆಂಡ್ ಆಗಿ ನನಗೂ ಇದೆ ಅಂದ ಆಲ್ಬರ್ಟ್. ಪರವಾಗಿಲ್ಲ ಎನ್ನುತ್ತಾ ಸಾಮ್ರಾಟ್ ತನ್ನ ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಮಧ್ಯದಲ್ಲಿ ತಡೆದು ಹೇಳಿದ. ಸಾಮ್ರಾಟ್ ಕಣ್ಣಲ್ಲಿ ನೀರು ಕಂಡ ಆಲ್ಬರ್ಟ್ ಅವನ ಕೈ ಮೇಲೆ ಕೈ ಇಟ್ಟು ಇನ್ನೊಮ್ಮೆ ಸಾರಿ ಅಣ್ಣ ಅಂತ ಹೇಳಿ ಅಲ್ಲಿಂದ ಹೋಗೋದು ಕುರ್ಚಿಯಿಂದ ಎದ್ದು ನಿಂತ. ಆಲ್ಬರ್ಟ್ ಅಂತ ಕರೆದ ಸಾಮ್ರಾಟ್ ಹಿಂದಕ್ಕೆ ತಿರುಗಿದ ಆಲ್ಬರ್ಟ್. ಅಣ್ಣ ಅಂತ ನೋಡ್ತಿದ್ದಾಗ ಈ ವಿಷಯ ವಿಜ್ಜುಗೆ ತಿಳಿಯೋದು. ತನ್ನ ಮಾನಸಿಕ ಸ್ಥಿತಿ ಬಗ್ಗೆ ಅಥವಾ ತನಗಿರೋ ಸಮಸ್ಯೆ ಬಗ್ಗೆ ಅವನಿಗೇನೂ ತಿಳಿಯೋದು. ಕೇವಲ ಸಾಮಾನ್ಯವಾಗಿ ಎತ್ತರ ಅಂದರೆ ಇರೋ ಭಯದಿಂದಲೇ ತನಗೆ ತಲೆನೋವು ಬರುತ್ತೆ ಅಂತ ಅವನು ಅಂದ್ಕೊಂಡಿದ್ದಾನೆ. ಒಮ್ಮೆ ಅವನಿಗೆ ತಲೆನೋವು ಶುರುವಾದ ಮೇಲೆ ತಾನು ಏನು ಮಾಡ್ತಿದ್ದೀನಿ ಅಂತ ತಿಳಿಯೋದೇ ಅನಾಹುತ ಮಾಡಿಬಿಡ್ತಾನೆ. ಕೆಲವು ಬಾರಿ ಕಣ್ ತೆರೆದ ಮೇಲೆ ನಿಜಕ್ಕೂ ನಡೆದದ್ದು ಯಾವುದೂ ಅವನಿಗೆ ನೆನಪೇ ಇರೋದಿಲ್ಲ. ಅದಕ್ಕಾಗಿ ನೀನು ಅವನಿಗೆ ಈ ವಿಷಯವನ್ನೇನು ಹೇಳಬೇಡ ಪ್ಲೀಸ್. ಮತ್ತು ಇದರ ಬಗ್ಗೆಯೂ ಅತಿಯಾಗಿ ಆಲೋಚನೆ ಮಾಡಿ ಮನಸ್ಸಿಗೆ ಒತ್ತಡ ಕೊಡ್ತಾನೆ. ಅದು ಈಗ ಅವನ ಆರೋಗ್ಯ ಸ್ಥಿತಿಗೆ ಅಸಲಿಗೆ ಒಳ್ಳೆಯದಲ್ಲ ಅಂತ ಸಾಮ್ರಾಟ್ ಅವನ ಕೈ ಹಿಡಿದು ಬೇಡ್ಕೊಂಡ. ಅಯ್ಯೋ ಅಣ್ಣ, ನೀವು ಅಷ್ಟೊಂದು ಕೇಳ್ಕೊಳ್ಳೋ ಅಗತ್ಯ ಇಲ್ಲ, ನಾನು ನಿಭಾಯಿಸ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತ ಭರವಸೆ ನೀಡಿ ಅಲ್ಲಿಂದ ಕಾಲೇಜಿಗೆ ಹೊರಟು ಹೋದ ಆಲ್ಬರ್ಟ್. ಅವನು ಹೋದ ಮೇಲೆ ಸಾಮ್ರಾಟ್ ಆ ಆಲೋಚನೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಚಿಕ್ಕಂದಿನಿಂದ ವಿಜ್ಜು ಅನುಭವಿಸಿದ ಮಾನಸಿಕ ವೇದನೆ, ಅಣ್ಣನೆಂದರೆ ಅವನಿಗಿರೋ ಅತಿಯಾದ ಪ್ರೀತಿ, ಸಾಮ್ರಾಟ್ ನನ್ನ ಸಂಪೂರ್ಣವಾಗಿ ವಿಜ್ಜುವಿನ ಪ್ರೀತಿಗೆ ದಾಸನನ್ನಾಗಿ ಮಾಡಿಬಿಟ್ಟಿದ್ವು. ತಮ್ಮ ಪಡ್ತಿರೋ ನೋವನ್ನು ನೋಡಲಾಗದೆ 10 ವರ್ಷದ ವಯಸ್ಸಿನಲ್ಲಿ ಅವನು ನಿರ್ಧರಿಸ್ತಾ ತಾನು ವೈದ್ಯನಾಗಬೇಕಂತ. ತನ್ನ ತಮ್ಮನಂತೆ ಯಾರು ನೋವು ಪಡಬಾರ್ದು, ತನಗೆ ಸಾಧ್ಯ ಆದಷ್ಟು ಸಹಾಯ ಮಾಡಬೇಕಂತ. ಕಷ್ಟಪಟ್ಟು ವೈದ್ಯಕೀಯ ಶಿಕ್ಷಣವನ್ನು ಮೊದಲ ಪ್ರಯತ್ನದಲ್ಲೇ ಸಾಧಿಸಿದ್ದು ಮಾತ್ರ ಅಲ್ಲದೆ ಚಿನ್ನದ ಪದಕವನ್ನೂ ಗಳಿಸ್ದ. ನ್ಯೂಯಾರ್ಕ್ ನಗರದ ಮೊದಲ 10 ಶ್ರೇಷ್ಠ ವೈದ್ಯರಲ್ಲಿ ಅವನ ಹೆಸರು ಒಂದಾಗಿ ನಿಂತಿದೆ. ಅವನು ಕೈಗುಣದಿಂದ ಗುಣಮುಖರಾದ ರೋಗಿಯೇ ಇಲ್ಲ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ತಮ್ಮ ಅನುಭವಿಸಿದ ನೋವನ್ನು ಬೇರೆ ಯಾವ ಮಗುವು ಪಡಬಾರದು ಎಂಬ ಉದ್ದೇಶದಿಂದ ಮಕ್ಕಳ ಆರೋಗ್ಯ ಕೇಂದ್ರವನ್ನು ತೆರೆದು ಅಲ್ಲಿ ನರಗಳ ಸಮಸ್ಯೆಯಿಂದ ಬಳಲ್ತಿರೋ ಮಕ್ಕಳಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ನೀಡ್ತಿದ್ದಾನೆ. ಎಷ್ಟೇ ಮಾಡಲಿ ಏನೇ ಸಾಧಿಸಲಿ ಅವನಿಗಿರೋ ಒಂದೇ ಒಂದು ಕೊರತೆ ವಿಜ್ಜುವಿನ ಆರೋಗ್ಯ. ಇಂದಿಗೂ ವಿಜ್ಜುವಿನ ಆರೋಗ್ಯ ಸ್ಥಿತಿ ಬಗ್ಗೆ ಅವನು ಸಂಶೋಧನೆ ಮಾಡುತ್ತಲೇ ಇದ್ದಾನೆ. ಅದಕ್ಕೆ ಅವನ ಬಲ ವಿಘ್ನುವೆ, ಆದರೆ ಅವನ ಏಕೈಕ ದೌರ್ಬಲ್ಯವೂ ವಿಘ್ನುವೆ. ಸಾಮ್ರಾಟ್ ಬಳಿಯಿಂದ ಹೊರಬಂದ ಆಲ್ಬರ್ಟ್ ನೇರವಾಗಿ ಕಾಲೇಜಿಗೆ ಹೋದ. ಅಷ್ಟರಲ್ಲಿ ವಿಜ್ಜು ಅವರೆಲ್ಲರಿಗೂ ಆಗಲೇ ಪಾಠ ನಡೀತಿದ್ರೆ ಕ್ಯಾಂಟೀನಲ್ಲಿ ಕೂತು ತನ್ನ ಗೆಳೆಯರ ಗುಂಪಿಗಾಗಿ ಕಾಯ್ತಿದ್ದ. ಅರ್ಧ ಗಂಟೆ ನಂತರ ಪಾಠ ಮುಗಿತದಂತೆ ವಿಜ್ಜುಗೆ ಫೋನ್ ಮಾಡಿ ಎಲ್ಲರನ್ನ ಕರ್ಕೊಂಡು ಕ್ಯಾಂಟೀನ್ ಬರುವಂತ ಹೇಳಿದಾಗ ಸ್ವಲ್ಪ ಹೊತ್ತಿನಲ್ಲೇ ಅವ್ರ ಬಳಗ ಕ್ಯಾಂಟೀನಲ್ಲಿ ಸೇರಿದ್ರು. ಏಯ್, ಕ್ಲಾಸ್ ಅಟೆಂಡ್ ಮಾಡಿದೆ, ಎಲ್ಲಿಗೆ ಹೋಗಿದ್ದೋ ಅಂತ ಕೇಳಿದ. ಎಲ್ಲರೊಂದಿಗೆ ನಗ್ತಾ ಇರೋ ವಿಜ್ಜುವನ್ನು ನೋಡಿದ್ಲೆ ಸಾಮ್ರಾಟ್ ಹೇಳಿದ್ದೆಲ್ಲ ನೆನಪಾಗಿ ಮನಸ್ಸಿಗೆ ನೋವೆನಿಸಿ ಎದ್ದು ನಿಂತು ಗಟ್ಟಿಯಾಗಿ ಅಪ್ಕೊಂಡ ಆಲ್ಬರ್ಟ್. ಏನಾಯ್ತೋ, ನೀನು ಆರಾಮಾಗಿದೆ ತಾನೇ ಅಂತ ವಿಜ್ಜು ದೂರ ಸರಿಸ್ತಿದ್ದಾಗ ನೋವನ್ನು ಒಳಗೆ ಅಡಗಿಸಿಟ್ಕೊಂಡು ದೀರ್ಘವಾಗಿ ಉಸಿರು ಬಿಟ್ಟು, ಏನಿಲ್ಲ ವಿಜ್ಜು, ಸ್ವಲ್ಪ ಕೆಲಸ ಇದ್ದು ಹೊರಗೆ ಹೋಗಿದೆ ಅಷ್ಟೇ. ಆದರೆ ಕೇಳಿ ಗೆಳೆಯರೇ, ಈ ವೀಕೆಂಡ್ ನಮ್ಮ ಪ್ರವಾಸ ರದ್ದಾಗಿದೆ ಅಂತ ಹೇಳಿದರು. ಹೌದಾ, ಯಾಕೆ ಅಂತ ಅವನು ಕೇಳಿದಾಗ, ಈ ಸಮಯದಲ್ಲಿ ಆ ಜಾಗ ಅಷ್ಟು ಚೆನ್ನಾಗಿರೋದಿಲ್ವಂತೆ, ನಾವು ಮುಂದಿನ ಬಾರಿ ಬೇರೆ ಜಾಗಕ್ಕೆ ಹೋಗೋಣ ಬಿಡಿ ಅಂದ. ಅದಕ್ಕೆ ಎಲ್ಲರೂ ಸರಿ ಕಣೋ ಅಂತ ಸ್ವಲ್ಪ ಹೊತ್ತು ಕ್ಯಾಂಟೀನಲ್ಲೇ ಇದ್ದು ಪಾಠಕ್ಕೆ ಹೊರಟು ಹೋದರು. ಅದೇ ದಿನ ಸಾಯಂಕಾಲ ಕಾಲೇಜಿನಿಂದ ಹೊರಬರ್ತಿದ್ದಾಗ ವಿಜ್ಜು ಫೋನ್ಗೆ ಒಂದು ನೋಟಿಫಿಕೇಶನ್ ಸೌಂಡ್ ಬಂತು. ಬೈಕ್ ಸೈಡಿಗೆ ನಿಲ್ಲಿಸಿ ಫೋನ್ ಓಪನ್ ಮಾಡ್ದ. ಲೈಟ್ ಪಿಂಕ್ ಬಣ್ಣದ ಡಿಸೈನರ್ ಲಂಗಾದವಣಿ ಚಿತ್ರ ಕಳಿಸಿ, ಇದು ಸೂಪರ್ ಆಗಿದೆ ಅಲ್ವಾ ಬೇಬಿ ಅಂತ ಮೆಸೇಜ್ ಮಾಡಿದ್ಲು ಸುರಕ್ಷಾ. ಇದು ತುಂಬ ಸುಂದರವಾಗಿದೆ, ನಿನಗಿಷ್ಟ ಆಯ್ತಾ ಬೇಬಿ ಅಂತ ಮೆಸೇಜ್ ಮಾಡ್ದ. ಬೇಬಿ, ಇಷ್ಟ ಆಗಿದ್ನೆಲ್ಲ ಕೊಂಡ್ಕೊಳ್ಬೇಕು ಎಂಬ ನಿಯಮ ಏನಿಲ್ಲ, ಇದು ನನ್ನ ಯೋಗ್ಯತೆಗೆ ಮೀರಿದ್ದು ಅಂತ ಬೆಲೆಯ ಚೀಟಿಯನ್ನು ದೊಡ್ಡದಾಗಿ ತೋರಿಸಿ ಮತ್ತೆ ಚಿತ್ರ ಕಳಿಸಿದ್ಲು. ಬೇಬಿ, ಇದು ಅತಿ ಆಯಿತು, ನನ್ನ ರೇಂಜ್ ಏನು, ನಮ್ಮ ರೇಂಜ್ ಮತ್ತು ನಿನಗೆ ಆ ರೇಂಜ್ ಇದೆ ಬಿಡು ಅಂತ ಕೋಪದ ಎಮೋಜಿಗಳನ್ನ ಹಾಕಿ, ನಿನಗಿಷ್ಟ ಇಲ್ವೋ ಅಷ್ಟೇ ಹೇಳು ಅಂತ ಮೆಸೇಜ್ ಮಾಡ್ದ ವಿಜ್ಜು. ಓ ಮೈ ಬೇಬಿ, ಕೋಪ ಮಾಡ್ಕೊಳ್ಬೇಡ ಕಣೋ ಬೇಬಿ, ಮೊದಲು ಒಂದು ವಿಷಯ ಹೇಳು, ನಿನಗೆ ಇಷ್ಟನೋ ಇಲ್ವೋ ಅಂತ ಮತ್ತೆ ಹಾಕ್ತಾ. ಸರಿ ಬಾಬಾ, ಕೂಲ್, ಹೌದು ನಂಗೆ ತುಂಬ ಇಷ್ಟ ಆಯಿತು, ಆದರೆ ಇದರ ಬೆಲೆ ಅಂತ ಸುರಕ್ಷಾ ಹೇಳ್ತಿದ್ದಂತೆ ಮುಂದೆ ನಿಮಿಷಗಳು ಫೋನ್ಗೆ 1,50,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ ವಿಜ್ಜು. ಆ ನೋಟಿಫಿಕೇಷನ್ ಸೌಂಡ್ಗೆ ಫೋನ್ ನೋಡಿಕೊಂಡು, ಬೇಬಿ ಇದರ ಬೆಲೆ 1,00,000 ಆದರೆ ನೀನು ಯಾಕೆ 50,000 ಹೆಚ್ಚಿಗೆ ಹಾಕ್ತೆ ಅಂದ್ಲು ಮೇಘ. ಬೇಬಿ, ಬರೀ ಬಟ್ಟೆ ಇದ್ದರೆ ಸಾಕು, ಅದಕ್ಕೆ ಮ್ಯಾಚಿಂಗ್ ಉಡುಗೆಗಳು ಬೇಡವೆ, ನನ್ನ ಬೇಬಿಗೆ ಯಾವ ಕೊರತೆ ಇರಬಾರ್ದು, ಪೂರ್ಣ ಚಂದಿರನಂತೆ ಹೊಳಿಬೇಕು ಅಂದ. ಓ ಬೇಬಿ, ಸೋ ಸ್ವೀಟ್, ಲವ್ ಯು ಬೇಬಿ, ಉಮ್ಮ ಅಂತ 2 ಮುತ್ತಿನ ಎಮೋಜಿಗಳನ್ನ ಕಳಿಸಿದ್ಲು.
ವಿಜ್ಜು ನಗ್ತಾ ಇರೋ ಎಮೋಜಿಗಳನ್ನ ಹಾಕಿ ಲವ್ ಯು ಟು ಬೇಬಿ ಅಂತ ನೂರಾರು ಮುತ್ತಿನ ಎಮೋಜಿಗಳಿಂದ ಮೆಸೇಜ್ ಬಾಕ್ಸ್ ತುಂಬಿಸಿ, ಬೇಬಿ ನಾನು ಮನೆಗೆ ಹೋಗ್ತಿದ್ದೀನಿ, ಹೋದ್ಮೇಲೆ ಚಾಟಿಂಗ್ ಮುಂದುವರಿಸೋಣ, ಅಷ್ಟರಲ್ಲಿ ನೀನು ಶಾಪಿಂಗ್ ಮುಗಿಸ್ಕೊ ಓಕೆನಾ ಅಂತ ಮೆಸೇಜ್ ಮಾಡಿ ಆ ಉಡುಪಿನಲ್ಲಿ ಸುರಕ್ಷಾಳನ್ನು ಊಹಿಸ್ಕೊಳ್ತಾ ಊಹಾಲೋಕದಲ್ಲಿ ತೇಲ್ತಿದ್ದ ವಿಜ್ಜು ಪಕ್ಕಕ್ಕೆ ನೋಡೋ ಅಷ್ಟರಲ್ಲಿ ಆಲ್ಬರ್ಟ್ ತನ್ನ ಪಕ್ಕದಲ್ಲಿ ಬೈಕ್ ನಿಲ್ಸಿ ನೋಡ್ತಿದ್ದಾನೆ. ಸಡನ್ನಾಗಿ ಅಲ್ಲಿ ಆಲ್ಬರ್ಟ್ ನನ್ನ ಕಂಡು ವಿಜ್ಜು, ಏನೋ ಇದು ಹೀಗೆ ಬಂದೆ, ಯಾಕಷ್ಟು ಸುಮ್ಮನೆ ನೋಡ್ತಿದ್ಯಾ ಅಂದ ವಿಜ್ಜು. ಏಯ್ ವಿಜ್ಜು, ಏನೋ ಮಾಡ್ತಿದ್ಯಾ, ಮತ್ತೆ ಆನ್ಲೈನ್ ಚಾಟಿಂಗಾ? ವಿಜ್ಜು ನಗ್ತಾ, ಹೌದು ಕಣೋ, ಮ್ಯಾಗಿ ಯಾವುದೋ ಡ್ರೆಸ್ ನೋಡಿದ್ಲಂತೆ, ಅದು ಅವಳಿಗೆ ತುಂಬ ಇಷ್ಟ ಆಗಿದೆ, ಅದನ್ನು ನನ್ನ ಜೊತೆ ಹಂಚ್ಕೊಳ್ಳೋದು ಫೋಟೋ ಕಳಿಸಿದ್ದಾಳೆ. ಈಗ ನೀನು ಆ ಡ್ರೆಸ್ಗಾಗಿ ಹಣ ಕಳಿಸ್ದೆ ಅಷ್ಟೇ ತಾನೇ, ಈ ಸಲ ಎಷ್ಟು ಅಂದ ವ್ಯಂಗ್ಯವಾಗಿ. ಯಾಕೋ ನಿನ್ನ ಧ್ವನಿಯಲ್ಲಿ ವ್ಯಂಗ್ಯ ಕೇಳಿಸ್ತಿದೆ ಅಂದ ವಿಜ್ಜು ಕೋಪದಿಂದ. ಇಲ್ದಿದ್ರೆ ಏನು ವಿಜ್ಜು ಇದು, ಮುಖಾನೇ ತಿಳಿದಿರೋ ಹುಡುಗಿ ಹೆಸರಲ್ಲಿ ಯಾರೋ ಚಾಟ್ ಮಾಡ್ತಿದ್ರೆ ನೀನು ಹೀಗೆ ಲಕ್ಷಾಂತರ ಹಣ ಕಳಿಸೋದು, ಏನೋ ಇದು ವಿಜ್ಜು ಕೋಪದಿಂದ. ಆಲ್ಬರ್ಟ್, ಇದು ನಿನಗೆ ಸಂಬಂಧಿಸಿದ ವಿಷಯ, ಇನ್ನೊಮ್ಮೆ ನನ್ನ ಮ್ಯಾಗಿ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅದೆಲ್ಲ ಕಣೋ ವಿಜ್ಜು, ಯಾವತ್ತೂ ಇಂಥ ಆನ್ಲೈನ್ ಪ್ರೇಮಗಳನ್ನ ನಂಬಾರ್ದು ಕಣೋ, ನಿಜಕ್ಕೂ ಅಲ್ಲಿರೋದು ಹುಡುಗಿಯೋ ಅಲ್ವೋ ಎಂಬುದು ತಿಳಿಯೋದು. ಅವಳು ಎಂಥವಳು, ಕೇವಲ ಫೋನಲ್ಲಿ ನೋಡಿ ಚಾಟಿಂಗ್ ನೋಡಿ ಅವಳ ಬಗ್ಗೆ ಕನಸು ಕಾಣೋದು ಸರಿಯಲ್ಲ. ಇಂಥ ಹುಡುಗಿಯರು ಮೋಸ ಮಾಡ್ತಾರೆ ಹೊರತು ಪ್ರೀತಿಸೋದಿಲ್ಲ ಕಣೋ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಒಂದು ವೇಳೆ ನೀನಂಥ ಹುಡುಗಿ ಕೈಯಲ್ಲಿ ಮೋಸ ಹೋದರೆ ನಿನ್ನನ್ನು ನೋಡಿ ಸಾಮ್ರಾಟಣ್ಣ ಎಷ್ಟು ನೋವು ಪಡ್ತಾರೆ ಅಂತ ಒಮ್ಮೆ ಯೋಚಿಸಿದೀಯಾ? ನಿಜಕ್ಕೂ ಸಾಮ್ರಾಟಣ್ಣ ನನಗೆ ಈ ವಿಷಯ ಗೊತ್ತಾ? ನೀನು ಹೀಗೆ ಒಬ್ಬಳು ಹುಡುಗಿ ಜೊತೆ ಆನ್ಲೈನಲ್ಲಿ ಲವ್ನಲ್ಲಿರೋದು? ಏಯ್, ನನ್ನ ಮ್ಯಾಗಿ ಹಾಗೆ ಮೋಸ ಮಾಡೋ ಹುಡುಗಿಯಲ್ಲ ಕಣೋ, ಅವಳು ಕಣ್ಣು ನೋಡಿ ಹೇಳ್ಬಹುದು ಅವಳು ಅಂಥವಳಲ್ಲ ಅಂತ. ಎಂಥ ಮುಗ್ಧ ನೋಟ ಅವಳದು ಗೊತ್ತಾ? ಅಂಥವಳನ್ನು ಹಿಡಿದು ನೀನು ಮೋಸ ಮಾಡೋ ಹುಡುಗಿಯರಿಗೆ ಹೋಲಿಸೋದು ನನಗೆ ನಿಜಕ್ಕೂ ಇಷ್ಟ ಆಗಲಿಲ್ಲ. ಈ ವಿಷಯದಲ್ಲಿ ಇನ್ನೊಮ್ಮೆ ನನ್ನ ಮ್ಯಾಗಿಗೆ ಅವಮಾನ ಮಾಡಿದ್ರೆ ನಾನು ನಿನ್ನ ಸ್ನೇಹವನ್ನೇ ಬಿಡಬೇಕಾಗತ್ತೆ ಅಂತ ಗಂಭೀರವಾಗಂದ. ಸಾರಿ ಕಣೋ ವಿಜ್ಜು, ನೀನು ಎಲ್ಲಾದರೂ ಹುಡುಗಿ ಕೈಯಲ್ಲಿ ಮೋಸ ಹೋಗ್ತೀಯೋ ಎಂಬ ಭಯದಲ್ಲಿ ಹೇಳಿದೆ ಅಷ್ಟೇ ಹೊರತು ನಿನಗೆ ನೋವು ಕೊಡೋದಕ್ಕಲ್ಲ. ಪ್ಲೀಸ್ ಒಮ್ಮೆ ಯೋಚಿಸು, ಅದರಲ್ಲೂ ಅಣ್ಣನಿಗೆ ತಿಳಿದರೆ ಎಷ್ಟು ಬೇಸರ ಪಡ್ತಾರೆ. ಹೇಯ್, ನಾನೇನೇನು ಅಣ್ಣನಿಗೆ ಹೇಳ್ದೆ ಮಾಡೋದಿಲ್ಲ ಕಣೋ. ಮುಂದಿನ ವಾರ ನನ್ನ ಮ್ಯಾಗಿ ಬರ್ಡೇ ಇದೆ, ಆಗ ನಾನು ಇಂಡಿಯಾಕ್ಕೆ ಹೋಗಿ ಅವಳನ್ನ ಭೇಟಿ ಮಾಡಿ ಮಾತಾಡಿ ಆಮೇಲೆ ಅಣ್ಣ ನನಗೂ ಹೇಳಿಬಿಡ್ತೀನಿ ಅಂದ ವಿಜ್ಜು. ಆಲ್ಬರ್ಟ್ ಆಶ್ಚರ್ಯದಿಂದ, ನೀನು ಮುಂದಿನ ವಾರ ಇಂಡಿಯಾಕ್ಕೆ ಹೋಗ್ತಿದ್ಯಾ? ಹಾಗಾದರೆ ಈ ವಿಷಯ ಅಣ್ಣನಿಗೆ ತಿಳಿದಿದೆಯಾ? ಇಲ್ಲ ಕಣೋ, ನೀನು ಹೇಳಬೇಡ. ಮ್ಯಾಗಿ ಒಂದು ಸಲವೂ ನೇರವಾಗಿ ಭೇಟಿ ಮಾಡಲು ಒಪ್ತಿಲ್ಲ ಕಣೋ, ಓದು ಮುಗಿಯೋವರೆಗೂ ನೇರ ಭೇಟಿ ಬೇಡ ಅಂದಿದ್ದಾಳೆ. ಆದರೆ ಮುಂದಿನ ವಾರ ಅವಳ ಹುಟ್ಟುಹಬ್ಬ ಇದೆ, ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಿದ್ದೀನಿ. ನೀನು ಕೂಡ ಈ ವಿಷಯ ಅಣ್ಣನಿಗೆ ಹೇಳಬೇಡ ಕಣೋ ಪ್ಲೀಸ್ ಅಂದ ವಿಜ್ಜು. ಏಯ್, ಅಣ್ಣನಿಗೆ ಹೇಳಿದಷ್ಟು ದೂರ ಹೋದರೆ ಕೋಪ ಬರುತ್ತೆ ಕಣೋ, ಪ್ಲೀಸ್ ಅರ್ಥ ಮಾಡ್ಕೋ. ಪರವಾಗಿಲ್ಲ, ಒಮ್ಮೆ ಅಲ್ಲಿಗೆ ಹೋದ್ಮೇಲೆ ನನ್ನ ಮ್ಯಾಗಿ ಮತ್ತು ನಾನು ಇಬ್ಬರು ಜೊತೆಯಾಗಿ ಸಂತೋಷವಾಗಿರೋದನ್ನು ಅಣ್ಣನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ನನ್ನ ಖುಷಿ ನೋಡಿ ಅಣ್ಣ ಕೂಡಲೇ ಶಾಂತನಾಗ್ತಾನೆ. ನನಗೆ ತಿಳಿಯದೆ ನನ್ನ ಅಣ್ಣನ ಬಗ್ಗೆ. ಏನೋ ವಿಜ್ಜು, ನನಗಂತೂ ಇದೆಲ್ಲ ಇಷ್ಟ ಆಗ್ತಿಲ್ಲ. ಆ ಹುಡುಗಿ ಬಗ್ಗೆ ಏನೋ ತಿಳಿಯದೆ ನೀನು ಹೀಗೆ ಹಣ ಖರ್ಚು ಮಾಡೋದು ಇಲ್ಲಿವರೆಗೂ ಓಕೆ ಅಂದ್ಕೊಂಡೆ, ಆದರೆ ನೀನು ಆ ಹುಡುಗಿ ಮೇಲೆ ಯಾವ ನಂಬಿಕೆಯಿಂದ ಇಂಡಿಯಾಕ್ಕೆ ಹೋಗ್ತಿದೆಯೋ ಅರ್ಥ ಆಗ್ತಿಲ್ಲ. ಪ್ಲೀಸ್ ಆಲ್ಫ್, ನೀನು ಮಾತ್ರ ಈ ವಿಷಯ ಅಣ್ಣನಿಗೆ ಹೇಳಬೇಡ. ಹೇಳಿದ್ಯಾ ಅಂದರೆ ಮಾತ್ರ ನಿನ್ನ ಜೊತೆ ಜೀವನದಲ್ಲೇ ನಾನು ಮಾತಾಡಲ್ಲ ಅಂತ ಬೆದರಿಸಿ ಭಾವನಾತ್ಮಕವಾಗಿ ಅವನನ್ನು ಕಟ್ ಹಾಕ್ತಾ ವಿಜ್ಜು. ನಾನು ಹೇಳದಿದ್ರು ಮನೆಯಲ್ಲಿರೋ ಅಣ್ಣನಿಗೆ ತಿಳಿಯದೇ ಇರುತ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸರಿ ವಿಜ್ಜು ಅಂದ ಆಲ್ಬರ್ಟ್. ಥ್ಯಾಂಕ್ಸ್ ಕಣೋ ಅಂತ ಕೈ ಕೊಟ್ಟಿಬ್ಬರು ಹೊರಟರು. ಸ್ವಲ್ಪ ಹೊತ್ತು ಹೊರಗೆ ಸುತ್ತಾಡಿ 7 ಗಂಟೆ ಹೊತ್ತಿಗೆ ಮನೆಗೆ ಬಂದ ವಿಜ್ಜುಗೆ ಅಷ್ಟರವರೆಗೆ ಸಾಮ್ರಾಟ್ ಮನೆಗೆ ಬಂದಿಲ್ಲ ಅಂತ ತಿಳಿದು ತಯಾರಾಗಿ ಸಾಮ್ರಾಟ್ಗೆ ಫೋನ್ ಮಾಡ್ದ. ಹಾಯ್ ವಿಜ್ಜು, ನಿನ್ನ ದಿನ ಹೇಗಿತ್ತು ಅಂತ ಕೇಳಿದ ಸಾಮ್ರಾಟ್. ಸೂಪರ್ ಅಣ್ಣ, ನೀನು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಇವತ್ತಾದರೂ ಮನೆಗೆ ಬರ್ತೀಯಾ ಇಲ್ವಾ? ಅದೇನಿಲ್ಲ ಬಿಡು ವಿಜ್ಜು, ಬರ್ತೀನಾದರೆ ಸ್ವಲ್ಪ ತಡ ಆಗುತ್ತೆ. ಈಗಲೇ ಒಂದು ಕೇಸ್ ಬಂದಿದೆ, ಅದನ್ನು ಪರೀಕ್ಷಿಸಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಬರ್ತೀನಿ. ಎಮರ್ಜೆನ್ಸಿ ಇದ್ದರೆ ನಿನಗೆ ಫೋನ್ ಮಾಡ್ತೀನಿ ಬಿಡು ಅಂದ ಸಾಮ್ರಾಟ್. ಸರಿ ಏನಾದರೆ ಬೇಗ ಬರೋದಕ್ಕೆ ಪ್ರಯತ್ನಿಸು, ನಿನ್ಗೆ ಕಾಯ್ತಿರ್ತೀನಿ. ಇಬ್ಬರು ಜೊತೆಯಾಗಿ ಊಟ ಮಾಡೋಣ ಅಂತ ಕೇಳಿದ. ನೋ ವಿಜ್ಜು, ನನಗಾಗಿ ನಿಜಕ್ಕೂ ಕಾಯ್ಬೇಡ. ನಿನ್ನ ಆರೋಗ್ಯವನ್ನು ನೀನು ನಿರ್ಲಕ್ಷ್ಯ ಮಾಡಲೇಬಾರ್ದು. ನೀನು ಊಟ ಮುಗಿಸ್ಬಿಡು. ಒಂದು ವೇಳೆ ನಾನು ತಡ ಆದರೂ ಪರವಾಗಿಲ್ಲ, ಬೆಳಗ್ಗೆ ಇಬ್ಬರು ಜೊತೆಯಾಗಿ ತಿಂಡಿ ತಿನ್ನೋಣ ಓಕೆನಾ ಅಂದ ಸಾಮ್ರಾಟ್. ಸ್ವಲ್ಪ ಸಪ್ಪ್ಯಾಕೆ ಸರಿ ಅಣ್ಣ ಅಂದ ವಿಜ್ಜು. ಓಕೆ ವಿಜ್ಜು, ಬಾಯ್ ಅಣ್ಣ. ಸಾಮ್ರಾಟ್ ಫೋನ್ ಕಟ್ ಮಾಡಿದ ತಕ್ಷಣ ಸಂಜೆ ಕೊಂಡ ಬಟ್ಟೆ ಚಿತ್ರಗಳನ್ನು ಕಳಿಸಿದ್ಲು ಸುರಕ್ಷಾ. ಮುಖ ಕಾಣದಂತೆ ಕಳಿಸಿದ್ಲು. ಚಿತ್ರಗಳನ್ನ ನೋಡಿದ ವಿಜ್ಜು, ವಾವ್ ಬೇಬಿ, ನೀನು ದೇವತೆ ಅಂತ ಕಾಣ್ತಿದ್ಯಾ, ತುಂಬ ಸುಂದರ ಮತ್ತು ಹಾಟ್ ಆಗಿದೆಯಾ ಬೇಬಿ ಅಂತ ಮುತ್ತಿನ ಎಮೋಜಿಗಳನ್ನ ಹಾಕ್ತಾ. ಬೇಬಿ ಅಂತ ನಾಚಿಕೆ ಎಮೋಜಿಗಳನ್ನ ಹಾಕಿದ್ಲವಳು. ಹಾಗೆ ಶುರುವಾದವರ ಚಾಟಿಂಗ್ ಊಟದ ಸಮೇತರ ಅರ್ಧ ಗಂಟೆ ಬಿಡುವು ನೀಡಿ ಮತ್ತೆ ಮಧ್ಯರಾತ್ರಿವರೆಗೆ ಮುಂದುವರಿಯಿತು. ಈ ನಡುವೆ ಸಾಮ್ರಾಟ್ ಬರೋದು, ವಿಜ್ಜು ರೂಮಿಗೆ ಬಂದವನನ್ನು ನೋಡಿ ಹೋಗೋದು ಕೂಡ ನಡೆದು ಹೋಯಿತು. ಆದರೆ ಸುರಕ್ಷಾಳ ಮಾಯಿಯಲ್ಲಿ ಬಿದ್ದ ವಿಜ್ಜು ಸಾಮ್ರಾಟ್ನನ್ನು ನೋಡಲೇ ಇಲ್ಲ. ಹಾಗೆ ವಿಜ್ಜು ಕಾಯ್ತಿದ್ದು 1 ವಾರದ ಸಮಯ ಕಳೆದು ಹೋಗಿ ಮರುದಿನ ವಿಜ್ಜು ಇಂಡಿಯಾಕ್ಕೆ ಹೋಗೋ ದಿನ ಬಂದೇ ಬಿಡ್ತು. ವಿಜ್ಜು ಕೊಟ್ಟ ಮಾತಿನಂತೆ ಇಂಡಿಯಾಗೆ ಹೋಗ್ತಿರೋ ವಿಷಯವನ್ನು ಸಾಮ್ರಾಟ್ಗೆ ಹೇಳಿಲ್ಲ ಆಲ್ಬರ್ಟ್. ವಿಜ್ಜು ಕೂಡ
ಸುರಕ್ಷಾಗೆ ಸರ್ಪ್ರೈಸ್ ನೀಡಬೇಕಂತ ಅಂದ್ಕೊಂಡು ತಾನು ಇಂಡಿಯಾಗೆ ಬರ್ತಿರೋ ವಿಷಯ ಹೇಳಲೇ ಇಲ್ಲ. ವಿಜು ಇಂಡಿಯಾಗೆ ಹೊರಡೋ ಹಿಂದಿನ ದಿನ ಊಟದ ಸಮಯದಲ್ಲಿ, ವಿಜು ನಾಳೆ ನಂಗೆ ನ್ಯೂಯಾರ್ಕ್ನಲ್ಲಿ ಒಂದು ಸರ್ಜರಿ ಇದೆ, ಬಹುಶಃ ಸಾಯಂಕಾಲದ ವೇಳೆಗೆ ಮರಳಿ ಬರ್ತೀನಿ, ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡು ಓಕೆನಾ ಅಂದ ಸಾಮ್ರಾಟ್. ವಿಜ್ಜು ಮನಸ್ಸಲ್ಲಿ ವಾವಣ್ಣ ಕೂಡ ನಾಳೆ ನಗರದಲ್ಲಿ ಇರೋದಿಲ್ವೇ, ಹಾಗಾದರೆ ನಾನು ಇಂಡಿಯಾಕ್ಕೆ ಹೋಗೋದು ಇನ್ನೂ ಸುಲಭ ಆಗುತ್ತೆ ಅಂತ ಖುಷಿ ಪಡ್ತಾ, ಸರಿ ಅಣ್ಣ ನಾನು ತುಂಬ ಜಾಗರೂಕತೆಯಿಂದ ಇರ್ತೀನಿ, ನೀನು ಮಾತ್ರ ಸಾಯಂಕಾಲದೊಳಗೆ ಮರಳಿ ಬಾ ಸರಿನಾ ಅಂದ. ಸರಿ ಕಣೋ, ಟೇಕ್ ಕೇರ್, ಗುಡ್ ನೈಟ್ ಅಂತ ಕೈ ತೊಳ್ಕೊಂಡು ತನ್ನ ರೂಮಿಗೆ ಹೋದ ಸಾಮ್ರಾಟ್. ಅವನ ಹಿಂದೆ ವಿಜ್ಜು ಕೂಡ ಹೋದ. ನಿಜಕ್ಕೂ ಹಿಂದಿನ ದಿನವೇ ವಿಜ್ಜು ಇಂಡಿಯಾಕ್ಕೆ ವಿಮಾನದ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡಿದ್ದ. ಆದರೆ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ, ಒಂದು ವೇಳೆ ಹೇಳಿದರೆ ಅಣ್ಣ ಒಪ್ಪೋದಿಲ್ಲ ಎಂಬ ಉದ್ದೇಶದಿಂದ. ಕೊನೆ ಕ್ಷಣದಲ್ಲಿ ಹೀಗಾದರೂ ಹೇಳಿ ಒಪ್ಪಿಸಿ ಹೋಗಬಹುದು ಅಂದ್ಕೊಂಡು ಮೊದಲೇ ತಿಳಿಸಿರಲಿಲ್ಲ. ಮರುದಿನ ಬೆಳಿಗ್ಗೆ ಸಾಮ್ರಾಟ್ ನ್ಯೂಯಾರ್ಕ್ಗೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡು ಬೆಳಗ್ಗೆ 5 ಗಂಟೆಗೆ ವಿಜ್ಜು ರೂಮಿಗೆ ಬಂದಾಗ ವಿಜ್ಜು ಏನೂ ಎದ್ದಿರಲಿಲ್ಲ. ನಿದ್ರಿಸ್ತಿದ್ದ ವಿಜ್ಜುವನ್ನು ನೋಡಿ ಒಮ್ಮೆ ಅವನನ್ನು ಕಣ್ಣು ತುಂಬ ನೋಡಿ ಟೇಕ್ ಕೇರ್ ವಿಜ್ಜು ಅಂತ ಹೇಳಿ ಹಣೆ ಮೇಲೆ ಮುತ್ತು ನೀಡಿ ಅವನ ಫೋನ್ನಿಂದ ವಿಜ್ಜು ಅಕೌಂಟ್ಗೆ ಸ್ವಲ್ಪ ಹಣ ವರ್ಗಾವಣೆ ಮಾಡಿ ಹಿಂದಕ್ಕೆ ಹೋಗ್ತಿದ್ದಾಗ ಮೇಜಿನ ಮೇಲೆ ಇದ್ದ ವಿಜ್ಜುವಿನ ಫೋಟೋ ಕೆಳಗೆ ಬಿತ್ತು. ಸಾಮ್ರಾಟ್ ಕಾಲು ತಗಲಿ. ಆ ಶಬ್ದಕ್ಕೆ ನಿದ್ರೆಯಿಂದ ಕಣ್ತೆರೆದ ವಿಜ್ಜು ಕೆಳಗೆ ಬಾಗಿ ಆ ಫೋಟೋ ಎತ್ತಿದ್ದ ಸಾಮ್ರಾಟ್ ಕಂಡಾಗ ಗುಡ್ ಮಾರ್ನಿಂಗ್ ಅಣ್ಣ ಅಂದ ಕಳಿಸ್ತಾ ಹೇಳ್ದ. ವೆರಿ ಗುಡ್ ಮಾರ್ನಿಂಗ್ ವಿಜ್ಜು. ಆ ಫೋಟೋ ಎತ್ತುವಷ್ಟರಲ್ಲಿ ಫೋಟೋದಾಗ ಚೂರಾಗಿತ್ತು. ಶೆಟ್, ಸಾರಿ ಕಣೋ, ಗಮನಿಸ್ದೆ, ನನ್ನ ಕಾಲು ತಗಲಿತು ಅಂದ ಸಾಮ್ರಾಟ್ ಕ್ಷಮೆ ಕೇಳ್ದ. ಅಣ್ಣ ಯಾಕೆ ನಂಗೆ ಸಾರಿ ಹೇಳ್ತಿದ್ಯಾ, ಹೋಗಿದ್ದು ಗಾಜ್ ತಾನೆ, ಮತ್ತೆ ಹೊಸದು ಹಾಕ್ಸಿದ್ರೆ ಆಯಿತು, ಅದಕ್ಕೆ ನಂಗೆ ಸಾರಿ ಹೇಳಬೇಕೇ ಅಂದ ಕೋಪದಿಂದ ಹಾಸಿಗೆ ಮೇಲೆ ಎದ್ದು ಕೂತ. ಅದಕ್ಕೆ ಸಾಮ್ರಾಟ್ ನಗ್ತಾ, ಸರಿ ಕಣೋ, ಹೊಸ ಫ್ರೇಮ್ ಮಾಡಿಸ್ತೀನಿ ಅನ್ನುತ್ತಾ ಅದನ್ನು ಕೈಗೆ ತೆಗೆದುಕೊಂಡು, ವಿಜು ನಾನು ಹೊರಡ್ತಿದ್ದೀನಿ ಮತ್ತು ನಿನ್ನ ಅಕೌಂಟ್ಗೆ ಹಣ ಕಳಿಸಿದ್ದೀನಿ, ಯಾವುದಾದ್ರೂ ಅಗತ್ಯ ಇದ್ದರೆ ಬಳಸ್ಕೊ ಓಕೆನಾ. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂತ ಸಾಮ್ರಾಟ್ ನನ್ನ ಅಪ್ಕೊಂಡು, ಬಾಯ್ ಅಣ್ಣ, ಟೇಕ್ ಕೇರ್, ಹ್ಯಾಪಿ ಜರ್ನಿ ಅಂದ. ಬಾಯ್ ವಿಜ್ಜು ಅಂತ ತಲೆ ಸವರಿ ಹಿಂದಕ್ಕೆ ಹೊರಟು ಹೋದ ಸಾಮ್ರಾಟ್. ವಿಮಾನ 6 ಗಂಟೆಗೆ ಇದ್ದಿದ್ದರಿಂದ ಅವನು ಮೊದಲೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಕೆಲಸ ಮುಗಿಸಿದ ನಂತರ ಮತ್ತೊಮ್ಮೆ ವಿಜ್ಜುಗೆ ಮೆಸೇಜ್ ಮಾಡಿ ಫೋನನ್ನು ಫ್ಲೈಟ್ ಮೂಡ್ಗೆ ಹಾಕ್ತ. ಸಾಮ್ರಾಟ್ ಫೋನ್ ಸ್ವಿಚ್ ಆಫ್ ಆಗ್ತಿದ್ದಂತೆ ವಿಜ್ಜು ಗಡಿಬಿಡಿಯಿಂದ ತಯಾರಾಗಿ ತಾನು ಕೂಡ ವೇಗವಾಗಿ ಮನೆಯಿಂದ ಹೊರಗೆ ಹೋಗ್ತಿದ್ದಾಗ ವೈಶಾಲಿ ವಿಜ್ಜುವನ್ನು ತಡೆದು, ಎಲ್ಲಿಗೆ, ಅಷ್ಟು ಗಡಿಬಿಡಿಯಲ್ಲಿ ಹೋಗ್ತಿದ್ಯಾ ಅಂತ, ಕಾಲೇಜ್ಗೂ ಹೋಗ್ತಿರ್ಲಿಲ್ವಂತಲ್ಲ ಅಂತ ಕೇಳಿದ್ರು. ಅದು ಮಮ್ಮಿ, ಹಿಂದೂ ನನ್ನ ಗೆಳೆಯನ ಹುಟ್ಟುಹಬ್ಬದ ಪಾರ್ಟಿ ಇದೆ, ನನ್ನ ಮನೆಗೆ ಬರುವಾಗ ತಡ ಆಗ್ಬೋದು, ಪ್ಲೀಸ್ ಮಮ್ಮಿ ಅಂತ ವೈಶಾಲಿ ಅವ್ರಿಗೆ ಹೇಳಿದೆ. ಹೌದಾ, ಈ ವಿಷಯ ಸಾಮ್ರಾಟ್ ಕೇಳಿದ್ಯಾ ಅಂದರು ವೈಶಾಲಿ. ಹೌದು ಮಮ್ಮಿ, ಈಗಷ್ಟೇ ಹೇಳಿದೆ, ಅಣ್ಣ ಕೂಡ ಹೋಗೋನಿದ್ದಾನೆ ಅಂತ ಸುಳ್ಳು ಹೇಳಿದ. ಸಾಮ್ರಾಟ್ಗೆ ಹೇಳಿದೆ ಅಂತ ಕೇಳಿದ ತಕ್ಷಣ ಇನ್ನೇನು ಅನುಮಾನ ಪಡೆದೆ. ಸರಿ ಮಗನೇ, ಬಾಯ್, ಟೇಕ್ ಕೇರ್ ಅಂತ ಕಳಿಸಿದ್ರು ವೈಶಾಲಿ. ಅಮ್ಮಯ್ಯ ದೇವ್ರೇ, ಥ್ಯಾಂಕ್ ಯು. ಮಮ್ಮಿಗೆ ಯಾವ ಅನುಮಾನವೂ ಬರಲಿಲ್ಲ. ಮೊದಲು ನಾನು ಇಂಡಿಯಾ ಫ್ಲೈಟ್ ಏರೋವರೆಗೂ ಯಾರಿಗೂ ತಿಳಿದಿದ್ದರೆ ಅಷ್ಟೇ ಸಾಕು ಅಂದ್ಕೊಂಡು ವೇಗವಾಗಿ ವಿಮಾನ ನಿಲ್ದಾಣಕ್ಕೆ ಹೊರಟ. ವಿಜ್ಜು ವಿಮಾನ 9 ಗಂಟೆಗಿತ್ತು. 8 ಗಂಟೆ ಅಷ್ಟು ಅಲ್ಲಿಗೆ ತಲುಪ್ತಾ ವಿಜ್ಜು. ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಕೆಲಸಗಳನ್ನೆಲ್ಲ ಮುಗಿಸಿ ವಿಮಾನ ಏರ್ ಕೂತು ಫೋನಲ್ಲಿ ಒಮ್ಮೆ ಅಣ್ಣನ ಫೋಟೋ ನೋಡಿ ಮಿಸ್ ಯು ಅಣ್ಣ ಅಂತ ಮೆಸೇಜ್ ಮಾಡಿ ಫೋನ್ ಆಫ್ ಮಾಡ್ದ. 6 ಗಂಟೆ ಕ್ಯಾಲಿಫೋರ್ನಿಯಾದಿಂದ ಶುರುವಾದ ಸಾಮ್ರಾಟ್ ಪ್ರಯಾಣ 11:30ಕ್ಕೆ ನ್ಯೂಯಾರ್ಕ್ ತಲುಪಿತು. ಫೋನ್ ಆನ್ ಮಾಡಿದಾಗ ಬಂದ ವಿಜ್ಜು ಮೆಸೇಜ್ ನೋಡಿ ಕೆಲವೇ ಗಂಟೆಗಳಲ್ಲಿ ಇವನನ್ನು ಮಿಸ್ ಮಾಡ್ಕೊಳ್ತಿದ್ದೀನಲ್ಲ ಅಂದ್ಕೊಂಡು ವಿಜ್ಜುಗೆ ಫೋನ್ ಮಾಡ್ದ. ಅದರಷ್ಟರಲ್ಲಿ ವಿಜ್ಜು ಫೋನ್ ಫ್ಲೈಟ್ ಮೂಡ್ನಲ್ಲಿ ಇದ್ದಿದ್ದಂತೆ ಸ್ವಿಚ್ ಆಫ್ ಅಂತ ಬಂತು. ಕಾಲೇಜ್ನಲ್ಲಿದ್ದಾನೆ ಅಂದ್ಕೊಂಡು ಮಿಸ್ ಯು ಟೂ ಕಣೋ ಅಂತ ಮೆಸೇಜ್ ಕಳಿಸಿ ತಾನು ಹೋಗಬೇಕಾದ ಆಸ್ಪತ್ರೆಗೆ ಹೋದ ಸಾಮ್ರಾಟ್. ಬೆಳಿಗ್ಗೆ 9 ಗಂಟೆಗೆ ಶುರುವಾದ ವಿಜ್ಜು ಪ್ರಯಾಣ ಒಂದು ಕನೆಕ್ಟಿಂಗ್ ಫ್ಲೈಟ್ ಮುಗಿಸಿ ಜಾಗ ತಲುಪೋಸ್ಟಲ್ಲಿ ಇಂಡಿಯಾದಲ್ಲಿ ಬೆಳಗ್ಗೆ 8 ಗಂಟೆಯಾಗಿತ್ತು. 8 ಗಂಟೆಗೆ ಇಳಿದ ವಿಜ್ಜು ಅಲ್ಲೇ ತಯಾರಾಗಿ 9 ಗಂಟೆವರೆಗೆ ಸುರಕ್ಷಾ ಹಾಸ್ಟೆಲ್ ಮುಂದೆ ಅವಳಿಗೆ ಕಾಯ್ತಿದ್ದ. ಅವಳಿಗೆ ಸರ್ಪ್ರೈಸ್ ನೀಡಲು ಹಾಸ್ಟೆಲ್ ಮುಂದೆ ಸ್ಟೈಲಿಶ್ ರಾಜಕುಮಾರ್ನಂತೆ ನಿಂತಿರೋ ವಿಜ್ಜುವನ್ನು ನೋಡ್ತಿರೋ ಹುಡುಗಿಯರೆಲ್ಲ ಅವನನ್ನೇ ನೋಡ್ತಾ ಹೋಗ್ತಿದ್ರೆ ವಿಜ್ಜು ಕಣ್ಣುಗಳು ಮಾತ್ರ ಸುರಕ್ಷಾಳನ್ನು ಬಿಟ್ಟು ಬೇರೆ ಯಾರನ್ನು ನೋಡ್ತಿರ್ಲಿಲ್ಲ. ಅವಳು ಬರುವಿಕೆಗಾಗಿ 1000 ಕಣ್ಣುಗಳಿಂದ ಕಾಯ್ತಿದ್ದ. ಹುಡುಗಿಯರೆಲ್ಲ ಅವನ್ನ ನೋಡಿ ಹೋಗ್ತಿದ್ರೆ ಒಬ್ಳು ಮಾತ್ರ ವಿಜ್ಜುವನ್ನು ನೋಡಿ ಗಾಬರಿಯಿಂದ ಹಣೆ ಮೇಲಿನ ಬೆವರಿನ ಹನಿಗಳನ್ನು ಒರೆಸ್ಕೊಳ್ತಾ ಭಯದಿಂದ ಅಲ್ಲಿ ಕದಡದೆ ನಿಂತುಬಿಟ್ಲು. 20 ನಿಮಿಷಗಳ ಅವನ ಕಾಯುವಿಕೆಯ ನಂತರ ಬಿಂದು ಮತ್ತು ಸುರಕ್ಷಾ ಹಾಸ್ಟೆಲ್ನಿಂದ ಹೊರಬಂದರು. ಸುರಕ್ಷಾಳನ್ನು ನೋಡ್ತಿದ್ದಂತೆ ಅವನ ಮನಸ್ಸು ಸಂತೋಷದಿಂದ ಕುಣಿತು. ಅವಳು ಬಳಿಗೆ ಹೋಗ್ತಿದ್ದ ವಿಜ್ಜುವನ್ನು ಅವಳು ಗಮನಿಸದೆ ಅವನನ್ನು ದಾಟಿ ಹೊರಟೋದ್ಲು. ಸುರಕ್ಷಾ ಹೋಗ್ತಿರೋದನ್ನು ಕಂಡು ವಿಜ್ಜುಗೆ ಆಶ್ಚರ್ಯ. ಇದೇನು ಸುರಕ್ಷಾ ಹೀಗೆ ಮಾಡ್ತಿದ್ದಾಳೆ, ನಿಜಕ್ಕೂ ನನ್ನ ನೋಡಿದ್ಲೇ ಇಲ್ವಾ ಅಂತ ಅವರ ಸ್ಕೂಟಿ ಪಾರ್ಕಿಂಗ್ ಬಳಿ ಹೋಗಿ ನಿಂತ. ಪಾರ್ಕಿಂಗ್ಗೆ ಬಂದು ಸುರಕ್ಷಾ ಸ್ಕೂಟಿ ಸ್ಟಾರ್ಟ್ ಮಾಡ್ತಾ ಅಡ್ಡವಾಗಿ ನಿಂತ ವಿಜ್ಜುವನ್ನು ನೋಡಿ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಪಕ್ಕಕ್ಕೆ ಸರಿಯೋದಕ್ಕೆ ಹೇಳಿ ಸ್ಕೂಟಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ವೇಗವಾಗಿ ಹೊರಟೋದ್ಲು. ಸುರಕ್ಷಾ ಹೋಗ್ತಾ ಇರೋದನ್ನು ನೋಡಿ ವಿಜ್ಜುಗೆ ಆಘಾತ. ತನ್ನನ್ನು ಗಮನಿಸದೆ ಯಾರೋ ಅಪರಿಚಿತರಂತೆ ಹೋಗ್ತಿರೋ ಅವಳನ್ನ ನೋಡ್ತಾ ಆತಂಕದಲ್ಲಿ ಅಲ್ಲೇ ನಿಂತು ಬಿಟ್ಟ ವಿಜ್ಜು. ಸುರಕ್ಷಾ ಸ್ಕೂಟಿ ಕಣ್ಮರೆ ಆಗ್ತಿದ್ದಂತೆ ಎಲ್ಲಿ ತನ್ನ ಪ್ರೀತಿ ದೂರ ಆಗುತ್ತೋ ಎಂಬ ನೋವಿನಿಂದ ಸ್ಕೂಟಿ ಹಿಂದೆ ಓಡ್ದ. ಆದರೆ ಹಾಸ್ಟೆಲ್ ಗೇಟ್ ದಾಟಿ ಹೊರಬಷ್ಟರಲ್ಲಿ ಅವಳು ತುಂಬ ದೂರ ಹೋಗಿದ್ಲು. ಅಸಲಿಗೆ ಏನು ನಡೀತಿದೆ ಅಂತ ತಿಳಿದೆ ವಿಜ್ಜುಗೆ ಅವಳ ವರ್ತನೆ ಹುಚ್ಚಿ ಹಿಡಿಸ್ತಿತ್ತು. ತಲೆ ಹಿಡ್ಕೊಂಡು ತಕ್ಷಣ ಫೋನ್ ತೆಗೆದು ಮೆಸೇಜ್ ಮಾಡ್ದ. ಆದರೆ ಅವಳು ಆಫ್ಲೈನಲ್ಲಿ ಇದ್ದಿದ್ದರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹೀಗೆ ನಿಂತರಾಗಲ್ಲ ಅಂತ ಅವಳು ಹೋದ ದಾರಿಯಲ್ಲಿ ವೇಗವಾಗಿ ಓಡ್ದ.
ಸುರಕ್ಷಾ ಸ್ಕೂಟಿ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ರು. ವಿಜ್ಜು ಎಷ್ಟು ವೇಗವಾಗಿ ಓಡಿದ್ರು ಅವಳನ್ನ ತಲುಪೋದಕ್ಕೆ ಆಗ್ತಾ ಇರಲಿಲ್ಲ. ಮ್ಯಾಗಿ ಅಂತ ಕೂಗ್ತಿದ್ದ ವಿಜ್ಜುವಿನ ಧ್ವನಿ ಟ್ರಾಫಿಕ್ ಗದ್ದಲದಿಂದ ಅವಳ ಕಿವಿಗೆ ಬೀಳಲಿಲ್ಲ. ಆದ ಅವನಿಲ್ಲದೆ ವಾಹನಗಳ ಮಧ್ಯೆ ಓಡ್ತಿದ್ದ. ಸೂಪರ್ ಮಾರ್ಕೆಟ್ ಏರಿಯಾಗೆ ಬಂದಾಗ ಬಿಂದು ತನಗೇನೋ ಕೆಲಸ ಇದೆ ಅಂದಿದ್ದರಿಂದ ಸುರಕ್ಷಾ ಅಲ್ಲಿ ಸ್ಕೂಟಿ ನಿಲ್ಲಿಸಿದ್ಲು. ಬಿಂದು ಮಾತ್ರ ಒಳಗೋದ್ಲು. ಓಡ್ತಾ ಬಂದ ವಿಜ್ಜು ನಿಂತು ಸ್ಕೂಟಿ ಒಳಗೆ ಬಂದು ನಿಂತು ಯಾವುದೋ ಆಸೆಯಿಂದ ಸಂತೋಷದಿಂದ ಅವಳು ಮುಂದೆ ಬಾಗಿ ಮ್ಯಾಗಿ ಅನ್ನುತ್ತಾ ಸ್ಕೂಟಿ ಹಿಡಿದು ಸುಧಾರಿಸ್ಕೊಂಡ. ಹಠಾತ್ತಾಗಿ ತನ್ನ ಮುಂದೆ ಬಂದ ವಿಜ್ಜುವನ್ನು ಕಂಡು ಸುರಕ್ಷಾ ಆಶ್ಚರ್ಯದಿಂದ ನೋಡಿದ್ಲು. ಅವಳ ಮುಖವನ್ನು ತನ್ನ ಕೈ ತೆಗೆದುಕೊಂಡು ಪ್ರೀತಿಯಿಂದ ಹ್ಯಾಪಿ ಬರ್ಡೇ ಮ್ಯಾಗಿ ಅಂದ ವಿಜ್ಜು. ಅಲ್ಲಿವರೆಗೆ ಸುಮ್ಮನಿದ್ದ ಸುರಕ್ಷಾ ವಿಜ್ಜು ಯಾವಾಗ ಅವಳ ಮುಖವನ್ನು ಕೈ ತೆಗೆದುಕೊಂಡೋ ಕೂಡಲೇ ಕೋಪದಿಂದ ಅವನ ಕೈಗಳನ್ನ ಕೊಡವಿ ಯಾರು ನೀನು, ಮ್ಯಾಗಿ ಯಾರು, ಆ್ಯಂಡ್ ಇದು ನನ್ನ ಬರ್ಡೇ ಕೂಡ ಅಲ್ಲ ಅಂದ್ಲು. ಅದೇನು ಮ್ಯಾಗಿ ಆಗಿ ಹೇಳ್ತಿದ್ಯಾ, ನಾನು ಯಾರು ಅಂತ ತಿಳಿಯೋದ ನಿನಗೆ, ನನ್ನ ಗುರ್ಸ್ಲಿಲ್ವ ನೀನು ಅಂತ ಆಶ್ಚರ್ಯದಿಂದ ಕೇಳಿದ ವಿಜ್ಜು. ಹಲೋ ಮಿಸ್ಟರ್, ಏನಿದೊಂದು ಹೊಸ ರೀತಿ ನಾಟಕನಾ? ಮುಖ ಚಹರೆ ತಿಳಿಯೋದು ಹುಡುಗಿ ಬಳಿ ಬಂದು ಅವಳು ನಿನಗೆ ಪರಿಚಿತಳಂತೆ ಮ್ಯಾಗಿ ಅಂತ ಮಾತಾಡ್ತಾ ಬರ್ಡೇ ವಿಷಯನ ಬದಲು ಹುಡುಗಿಯ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸ್ತಿದ್ಯಾ ಅಲ್ವಾ? ಹೀಗೆ ಹುಡುಗಿಯರಿಂದ ಬಿದ್ದು ಪೀಡಿಸೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನೋಡೋದಕ್ಕೆ ಓದೋದವನಂತೆ ಕಾಣ್ತೀಯಾ? ಇಂಥ ಕೆಟ್ಟ ಉಪಾಯಗಳನ್ನ ಮಾಡೋದಕ್ಕೆ ನಾಚಿಕೆ ಆಗಲ್ವ ನಿನಗೆ? ಹೇಯ್ ಮ್ಯಾಗಿ, ಏನು ಮಾತಾಡ್ತಿದ್ಯಾ? ನಾನು ಯಾರು ಅಂತ ನಿನಗೆ ತಿಳಿಯೋದಾ? ನಾವು ಅಪರಿಚಿತರ? 1 ವರ್ಷದಿಂದ ನಾವಿಬ್ಬರು ಪ್ರೀತಿಯಲ್ಲಿದ್ದೀವಲ್ಲ ಅಂದ ವಿಜ್ಜು. ಸುರಕ್ಷಾ ಕೋಪದಿಂದ ವಾಟ್, ನಾವು ಪ್ರೀತಿಯಲ್ಲಿದ್ದೀವ, ಅದು 1 ವರ್ಷದಿಂದ? ಹೇ ಮಿಸ್ಟರ್, ಹೋಲ್ಡ್ ಯುವರ್ ಟಂಗ್. ಇನ್ನೊಮ್ಮೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅಂದರೆ ಪೊಲೀಸರಿಗೆ ದೂರು ಕೊಡಬೇಕಾಗತ್ತೆ ಅಂದ್ಲು ಗಂಭೀರವಾಗಿ. ಅದಕ್ಕೆ ವಿಜ್ಜು ಕೂಡ ಗಂಭೀರವಾಗಿ ಫೋನ್ ಓಪನ್ ಮಾಡಿ ಹೌದಾ, ಹಾಗಾದರೆ ಇದೇನು, ನಾನು ಯಾರಂತ ತಿಳಿದೆ ನನ್ನ ಜೊತೆ 1 ವರ್ಷದಿಂದ ಚಾಟ್ ಮಾಡ್ತಿದ್ಯಾ? ನಾನು ಯಾರಂತ ತಿಳಿದೆ ನಿನ್ನ ಫೋಟೋಗಳನ್ನ ಕಳಿಸಿದ್ಯಾ ಅಂತ ಅವಳ ಚಿತ್ರವನ್ನು ತೋರಿಸ್ದ. ವಿಜ್ಜು ಫೋನಲ್ಲಿ ತನ್ನ ಫೋಟೋ ನೋಡಿ ಸುರಕ್ಷಾ ಆಶ್ಚರ್ಯದಿಂದ ವಾಟ್, ನನ್ನ ಫೋಟೋ ನಿನ್ನ ಬಳಿ ಹೇಗೆ ಬಂತು? ನಿಜಕ್ಕೂ ಯಾರು ನೀನು? ನನ್ನ ಫೋಟೋ ನಿನ್ನ ಫೋನಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ಯಾ ಅಂತ ಸ್ಕೂಟಿಯಿಂದ ಇಳಿದು ಕೋಪದಿಂದ ಕೈ ಎತ್ತಿದ್ಲು. ವಿಜ್ಜು ಅವಳ ಕೈ ಹಿಡಿದು ಏನು ಹೊಸ ನಾಟಕ ಆಡ್ತಿದ್ಯಾ? ನನಗೀಗ ಸ್ಪಷ್ಟವಾಗಿ ಅರ್ಥ ಆಯಿತು, ನೀನು ಕೂಡ ಬೇರೆ ಹುಡುಗಿಯರಂತೆ. ನನ್ನ ಗೆಳೆಯ ಹೇಳುತ್ತಲೇ ಇದ್ದ ಇಂಥ ಆನ್ಲೈನ್ ಸ್ನೇಹ ನಂಬೇಡ ಅಂತ, ಇವರೆಲ್ಲ ಹಣಕ್ಕಾಗಿಂತ ಕೆಲಸ ಮಾಡ್ತಾರಂತ. ಆದರೂ ನಾನು ನಂಬಲಿಲ್ಲ. ನಿನ್ನ ಮುಗ್ಧ ಮುಖ ನೋಡಿ ನೀನು ಅಂಥವಳಲ್ಲ ಅಂದ್ಕೊಂಡೆ ನೋಡು, ಇದು ನನ್ನ ತಪ್ಪು ಅಂತ ಕೋಪದಿಂದ ಹೇಳ್ದ ವಿಜ್ಜು. ಹಲೋ ಮಿಸ್ಟರ್, ಏನು ನಾನು ನಿನ್ನ ಹಣಕ್ಕಾಗಿ ಬಳಸ್ಕೊಂಡ? ಏನು ಮಾತಾಡ್ತಿದ್ದೆ ನೀನು? ನನ್ನ ಫೋಟೋ ನಿನ್ನ ಬಳಿ ಯಾಕಿದೆ? ನನ್ನ ಫೋಟೋ ಇಟ್ಕೊಂಡು ಏನು ಮಾಡೋದಕ್ಕೆ ಹೊರಟಿದ್ಯಾ ಅಂತ ಗಂಭೀರವಾಗಿ ಮಾತಾಡ್ತಿರುವಾಗ ಅವರಿಬ್ಬರ ನಡುವಿನ ಸಣ್ಣ ಜಗಳ ದೊಡ್ಡದಾಗಿ ಜನರೆಲ್ಲ ಸೇರಿದ್ರು. ಜಗಳ ಜೋರಾಗ್ತಿದ್ದಾಗ ಅಲ್ಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದರು. ಏನು ಏನು ಸಮಸ್ಯೆಯಲ್ಲಿ ಅಂತ ಜನರನ್ನ ಸರಿಸಿ ಸುರಕ್ಷಾ ಬಳಿ ಬಂದು ಕೇಳಿದ್ರು. ಸುರಕ್ಷಾ ಕೂಡಲೇ ಸರ್, ಇವನು ಯಾರು ಅಂತ ನಂಗೆ ತಿಳಿಯೋದು. ನನ್ನ ಫೋಟೋ ಇವನು ಫೋನಲ್ಲಿ ಇಟ್ಟುಕೊಂಡು ನನ್ನನ್ನು ಪೀಡಿಸ್ತಿದ್ದಾನೆ. ಕೇಸ್ ದಾಖಲಿಸಿ ಬಂಧಿಸಿ ಮತ್ತು ನನ್ನ ಫೋಟೋವನ್ನು ಈಗಲೇ ಡಿಲೀಟ್ ಮಾಡೋದಕ್ಕೆ ಹೇಳಿ. ಇವು ನನ್ನ ಫೋಟೋ ಇಟ್ಕೊಂಡು ಇನ್ನು ಏನೇನು ಮಾಡಿದಾನೋ ತಿಳಿಯೋದು ಅಂತ ವಿಜ್ಜುವನ ಕೋಪದಿಂದ ನೋಡ್ತಾ ಹೇಳಿದ್ಲು ಸುರಕ್ಷಾ. ಮ್ಯಾಗಿ, ರತಿ ಆಯಿತು, ನೀನು ತುಂಬ ಮಾಡ್ತಿದ್ಯಾ. ನಿನ್ನ ಫೋಟೋ ನೀನು ಕಳಿಸಿದೆಯೇ ನನ್ನ ಬಳಿ ಹೇಗೆ ಬರುತ್ತೆ? ನಿಜಕ್ಕೂ ಇಷ್ಟು ದಿನಗಳಿಂದ ಚಾಟ್ ಮಾಡಿ ನನ್ನ ಬಳಿಯಿಂದ ಹಣ ಪಡೆದಕ್ಕೆ ನಿನ್ನ ಮೇಲೆ ನಾನು ಕೇಸ್ ಹಾಕಬೇಕಾಗಿತ್ತು, ಆದರೆ ನೀನು ನನ್ನ ಮೇಲೆ ದೂರು ನೀಡ್ತಿದ್ಯಾ ಅಂತ ವಿಜ್ಜು ಕೋಪದಿಂದ ಹೇಳ್ತಿದ್ದಾಗ, ಏಯ್ ಯಾರು ನೀನು ಹುಡುಗಿಯ ಜೊತೆ ಹೀಗೆಲ್ಲ ಮಾತಾಡೋದು? ಕೈಲಿ ಫೋನ್ ಇರೋ ಪ್ರತಿಯೊಬ್ಬರಿಗೂ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಫೇಸ್ಬುಕ್ನಲ್ಲಿ ಸುಂದರ ಹುಡುಗಿಯರ ಫೋಟೋ ಕಂಡ ತಕ್ಷಣ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಆಮೇಲೆ ಲವ್ ಅಂತ ಅವರಿಂದ ಬೀಳೋದು, ಅವ್ರು ನೀವು ಹೇಳಿದಂತೆ ಕೇಳ್ತಿದ್ರು ಬ್ಲ್ಯಾಕ್ ಮೇಲ್ ಮಾಡೋದು. ಇಂಥ ಮೋಸಗಳನ್ನ ದಿನ ನೋಡ್ತಿದ್ದೀವಿ. ಸ್ಟೇಷನ್ಗೆ ಕರ್ಕೊಂಡು ಹೋಗಿ 4 ಬಾರಿಸಿದ್ರೆ ಸರಿ ಆಗ್ತಾನೆ ಅಂತ ಆ ಪೊಲೀಸ್ ಕಾನ್ಸ್ಟೇಬಲ್ ವಿಜ್ಜುವಿನ ಕಾಲರ್ ಹಿಡಿದು ಎಳ್ಕೊಂಡು ಹೋದರು. ಮ್ಯಾಗಿ ಮ್ಯಾಗಿ ಅಂತ ಕಿರಿಸ್ತಿದ್ದ ವಿಜ್ಜು. ಆದರೂ ಸುರಕ್ಷಾ ಅವನ ಕಡೆ ತಿರುಗಿಯೂ ನೋಡದೆ ಕೋಪದಿಂದ ಬಿಂದುವಿಗೆ ಕಾಯ್ತಿದ್ಲು. ವಿಜ್ಜುವನ್ನ ಪೊಲೀಸ್ ಕರ್ಕೊಂಡು ಹೋಗೋದು ಮತ್ತು ಅದೇ ಸಮಯಕ್ಕೆ ಬಿಂದು ಹೊರಗೆ ಬರೋದು ನಡೀತು. ಅಲ್ಲಿ ನೆರೆದಿದ್ದ ಜನರನ್ನು ನೋಡಿ ಏನು ಸುರಕ್ಷಾ, ಏನಾಯಿತು, ಇಲ್ಲಿ ಯಾಕೆ ಇಷ್ಟು ಜನ ಇದ್ದಾರೆ ಅಂತ ಕೇಳಿದ್ಲು ಬಿಂದು. ಸುರಕ್ಷಾ ಕೋಪದಿಂದ ಯಾರು ನನ್ನ ಫೋಟೋ ಇಟ್ಕೊಂಡು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಪೀಡಿಸ್ತಿದ್ದಾನೆ, ಅದು ಸಾಲದಂತೆ ನಾನು ಅವನನ್ನು ಪ್ರೀತಿಸ್ತಿದ್ದೇನಂತೆ, ಅವನಿಗೆ ಮೋಸ ಮಾಡಿ ಹಣ ಪಡೆದಿದ್ದೀನಂತೆ, ಇದೊಂದು ಹೊಸ ರೀತಿ ನಾಟಕ ಇರಬೇಕು ಅಂತ ಕಿರಿಕಿರಿಯಿಂದ ಹೇಳಿದ್ಲು. ಸುರಕ್ಷೆ ಇವೆಲ್ಲ ನಮ್ಗೆ ತಿಳಿಯೋದು ವಿಷಯ ಏನಲ್ಲ, ಇಂಥವ್ರು ಇದ್ದೇ ಇರ್ತಾರೆ ಬಿಡು ಅಂದ್ಲು ಬಿಂದು. ಸರಿ ಬಿಡು, ಬೆಳಗ್ಗೆ ಬೆಳಗ್ಗೆ ಮೂಡ ಹಾಳು ಮಾಡ್ದೆ ಇಡಿಯಟ್ ಅಂತ ವಿಜ್ಜುವನ್ನ ಬೈದ್ಕೊಂಡು ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಕಾಲೇಜಿಗೆ ಹೊರಟು ಹೋದ್ಲು ಸುರಕ್ಷಾ. ವಿಜ್ಜುವನ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಯಾರು ನೀನು, ನಿನ್ನ ಹೆಸರೇನು, ನಿಮ್ಮ ತಂದೆ ಹೆಸರೇನು, ಎಲ್ಲಿದ್ದೀರಿ ಅಂತ ವಿವರಣೆಗಳನ್ನ ಕೇಳ್ತಿದ್ರು. ತನ್ನ ಹೆಸರು ವಿಜಯ್ ಅಂತ ಮಾತ್ರ ಹೇಳಿ ತಂದೆ ಮತ್ತು ಅಣ್ಣನ ಹೆಸರನ್ನು ಎಲ್ಲಿಯೂ ಹೇಳಿದೆ ಮೌನವಾಗ ಪೊಲೀಸ್ಗೆ ಸ್ವಲ್ಪ ಹಣ ನೀಡಿ ಅಲ್ಲಿಂದ ಹೊರಬಂದ. ಹಾಗಾಗಿ ಅಲ್ಲಿ ವಿಜಯ್ ಹೆಸರಿನ ಮೇಲೆ ಯಾವುದೇ ಕೇಸ್ ದಾಖಲಾಗಲಿಲ್ಲ. ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬಂದ ವಿಜಯ್ ತುಂಬ ಕಿರಿಕಿರಿ ಆಯಿತು. ಸುರಕ್ಷಾಳ ಮೇಲೆ ಹುಚ್ಚು ಕೋಪ ಇತ್ತು. ಫೋನ್ ತೆಗೆದು ಮತ್ತೆ ನೋಡ್ದೆ, ಅವನು ಕಳಿಸಿದ ಮೆಸೇಜ್ ಹಾಗೇ ಇತ್ತು. ಕನಿಷ್ಠ ಪಕ್ಷ ಅವಳು ಮೆಸೇಜ್ ನೋಡಿದಂತೆಯೂ ಇರಲಿಲ್ಲ. ಅವಳು ಇನ್ನೂ ಆಫ್ಲೈನಲ್ಲೇ ಇದ್ಲು.
ಆಗ ವಿಜ್ಜುಗೆ ಮೆಲ್ಲಗೆ ಅರ್ಥ ಆಗತೊಡಗ್ತು ತಾನು ಒಬ್ಬಳು ಹುಡುಗಿ ಕೈಯಲ್ಲಿ ಮೋಸ ಹೋಗಿದ್ದೀನಿ ಅಂತ. ಹುಡುಗಿಯರೆಲ್ಲ ಇಂಥವ್ರೇನಾ, ಎಷ್ಟೊಂದು ಮುಗ್ಧವಾಗಿ ಮಾತಾಡಿದ್ಲು ಅಂತ ಕೋಪದಿಂದ ಸುರಕ್ಷಾಳ ಫೋಟೋ ನೋಡ್ತಿದ್ದಾಗ ಅವಳ ಮಾತುಗಳೆಲ್ಲ ನೆನಪಾಗಿ ತುಂಬ ನೋವನಿಸ್ತು. ಇಷ್ಟು ದಿನದ ಅವಳ ಪ್ರೀತಿ ನಾಟಕವೇ ಅಂತ ತಿಳಿಯುತ್ತಿದ್ದಂತೆ ವಿಜ್ಜು ಕಣ್ಣಲ್ಲಿ ಕಣ್ಣೀರು ಬಂತು. ಮನಸ್ಸಿಗೆ ತುಂಬ ನೋವಾಯಿತು. ಹಾಗೆ ಕಣ್ಣೀರು ಸುರಿಸ್ತಾ ರಸ್ತೆಯಲ್ಲಿ ಬೇಸರದಿಂದ ನಡೀತಿದ್ದ ವಿಜ್ಜು ಎಲ್ಲಿಗೆ ಹೋಗ್ತಿದ್ದಾನೋ ತಿಳಿಯದೆ ಹಾಗೆ ನಡ್ಕೊಂಡು ಹೋದ. ಕಣ್ಣೀರು ತುಂಬಿದ್ರಿಂದ ರಸ್ತೆಯೆಲ್ಲ ಮುಸುಕಾಗಿ ಕಾಣಿಸ್ತು. ಕಣ್ಣು ಮುಂದೆ ಕಂಡು ಯಾವುದೋ ರೆಸ್ಟೋರೆಂಟ್ಗೆ ಅರಿಯದೆ ಒಳಗೆ ಹೋದ ವಿಜ್ಜು. ಒಳಗೆ ಹೋದ ಅವನಿಗೆ ಲಿಫ್ಟ್ ಬಾಗಿಲು ತೆರೆದಿತ್ತು. ಏನೋ ಆಲೋಚಿಸ್ದ ಲಿಫ್ಟ್ ಹತ್ತಿ ಮೇಲಿನ ಮಹಡಿಯ ಬಟನ್ ಒತ್ತಿದ. ಅದು ಟೆರೇಸ್ಗೆ ಕರ್ಕೊಂಡು ಹೋಯಿತು. ತೆರೆದ ಲಿಫ್ಟ್ ಬಾಗಿಲನ್ನು ನೋಡಿ ಹೊರಬಂದ ವಿಜ್ಜು ಏನನ್ನೋ ಆಲೋಚಿಸ್ತಾ ಅಲ್ಲಿಂದ ಹಾಗೆ ಮುಂದೆ ನಡೀತಾ ಟೆರೇಸ್ ಕೊನೆಗೆ ಬಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು. ಹೆಚ್ಚಿನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.